ಮತ್ತೆ ಇವತ್ತು ಶ್ರೀ ಮೇಡಮ್ ಹುಟ್ಟುಹಬ್ಬ, ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅದ್ಭುತ ಸರ್ ಅದು 50ನೇ ವರ್ಷದ ಹುಟ್ಟುಹಬ್ಬ. ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ, ಅದೇ ಒಂದು ತುಂಬಾ ಫೀಲ್ ಆಗ್ತಾ ಇದೆ. ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮ್ಗೆ ಒಂದಷ್ಟು ಫೀಲ್ ಕಣ್ಣಲ್ಲಿ ನಮ್ಗೆ ಗೊತ್ತಿದ್ದಂಗೆ ನೀರು ಬಂತು. ಯಾಕೆಂದ್ರೆ ಅವ್ರ ಜೊತೆಯಲ್ಲಿ ಕಳೆದಂತ ಒಂದೊಂದು ಗಳಿಗೆನೂ ಕೂಡ ನಮ್ಗೆ ತುಂಬಾ ಒಂಥರ ಮನಸ್ಸಿಗೆ ಕಾಡ್ತಾ ಇದೆ. ಅದ್ರ ಜೊತೆಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು 22 ವರ್ಷ ಜೊತೆ ನನ್ನ ಜೊತೆ ಸ್ನೇಹಿತರಾಗಿರೋದು ರಚಿತಾ ಅವ್ರ ಜೊತೆ ಬಂದು ಸಿನಿಮಾ ನೋಡ್ಬೋದು. ತುಂಬಾ ಖುಷಿ ಆಯ್ತು ಜನಗಳ ಮಧ್ಯೆ ನೋಡಿದ್ದು. ಅವರು ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು, ಮುಂಚೆ ನೋಡಿರ್ಲಿಲ್ಲ. ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಈ ತರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾ ಇತ್ತು. ರಘು ಸಾರ್ನ ಈ ಟೈಮಲ್ಲಿ ಮಿಸ್ ಮಾಡ್ಕೊತಿದೀವಿ. ಅವ್ರು ಯಾವಾಗಲೂ ನಮ್ಗೆ ಸುತ್ತ ಇದ್ದಾರೆ ಅಂತ ನಂಬ್ಕೊಂಡಿದ್ದೀನಿ. ಎಲ್ಲರೂ ಒಳ್ಳೆಯದು. ಥ್ಯಾಂಕ್ ಯು ಸರ್. ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ಇವತ್ತು ಶ್ರೀ ಮೇಡಮ್ ಹುಟ್ಟುಹಬ್ಬ, ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅದ್ಭುತ ಸರ್ ಅದು 50ನೇ ವರ್ಷದ ಹುಟ್ಟುಹಬ್ಬ. ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ, ಅದೇ ಒಂದು ತುಂಬಾ ಫೀಲ್ ಆಗ್ತಾ ಇದೆ. ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮ್ಗೆ ಒಂದಷ್ಟು ಫೀಲ್ ಕಣ್ಣಲ್ಲಿ ನಮ್ಗೆ ಗೊತ್ತಿದ್ದಂಗೆ ನೀರು ಬಂತು. ಯಾಕೆಂದ್ರೆ ಅವ್ರ ಜೊತೆಯಲ್ಲಿ ಕಳೆದಂತ ಒಂದೊಂದು ಗಳಿಗೆನೂ ಕೂಡ ನಮ್ಗೆ ತುಂಬಾ ಒಂಥರ ಮನಸ್ಸಿಗೆ ಕಾಡ್ತಾ ಇದೆ. ಅದ್ರ ಜೊತೆಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು 22 ವರ್ಷ ಜೊತೆ ನನ್ನ ಜೊತೆ ಸ್ನೇಹಿತರಾಗಿರೋದು ರಚಿತಾ ಅವ್ರ ಜೊತೆ ಬಂದು ಸಿನಿಮಾ ನೋಡ್ಬೋದು. ತುಂಬಾ ಖುಷಿ ಆಯ್ತು ಜನಗಳ ಮಧ್ಯೆ ನೋಡಿದ್ದು. ಅವರು ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು, ಮುಂಚೆ ನೋಡಿರ್ಲಿಲ್ಲ. ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಈ ತರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾ ಇತ್ತು. ರಘು ಸಾರ್ನ ಈ ಟೈಮಲ್ಲಿ ಮಿಸ್ ಮಾಡ್ಕೊತಿದೀವಿ. ಅವ್ರು ಯಾವಾಗಲೂ ನಮ್ಗೆ ಸುತ್ತ ಇದ್ದಾರೆ ಅಂತ ನಂಬ್ಕೊಂಡಿದ್ದೀನಿ. ಎಲ್ಲರೂ ಒಳ್ಳೆಯದು. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.